ಕಾರ್ಟೂನ್ ಕತೆಗಳ ಕೈತುತ್ತು. ಶ್ರುತಿಯತ್ತೆ, ಇವತ್ತು ಕತೆ ಹೇಳ್ತೀಯ ಪ್ಲೀಸ್? ಹಾಯ್, ನಾನ್ ನಿಮ್ಮ ಶ್ರುತಿಯತ್ತೆ. ಎಲ್ರು ಹೇಗಿದ್ದೀರಾ ಮಕ್ಳೇ? ನಾನಿವತ್ ಹೇಳ್ತಾ ಇರೋ ಕತೆನ ನಿಮ್ ತರನೇ ಒಬ್ಬ ಪುಟಾಣಿ ಹುಡ್ಗ ಬರ್ದಿದ್ದು. ಅವನ ಹೆಸರು ಪ್ರಣವ್ ಶರ್ಮಾ ಅಂತ. ಕಥೆ ಹೇಳೋಕ್ಕೂ ಮುಂಚೆ ನನ್ನ ಚಾನಲ್ ಅಥವಾ ನಿಮ್ಮ ಚಾನಲ್ ಚಿಲ್ಟೂನ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ದೊಡ್ಡ ನದಿ ತೀರದಲ್ಲಿ ಇರೋ ಒಂದು ದಟ್ಟವಾದ ಕಾಡು. ಆ ಕಾಡಿನಲ್ಲಿ ಬಗೆ ಬಗೆಯ ಪ್ರಾಣಿ ಪಕ್ಷಿಗಳು ವಾಸವಾಗಿದ್ವು. ಅಲ್ಲಿ ಸಿಂಹ ಮತ್ತೆ ಹುಲಿ ಒಳ್ಳೆ ಸ್ನೇಹಿತರಾಗಿದ್ರು. ಒಂದಿನ ಅವರಿಬ್ರಲ್ಲೇ ಈ ಕಾಡಿನ ರಾಜ ಆಗೋದು ಯಾರು ಅನ್ನೋ ಪೈಪೋಟಿ ನಡೀತು. ಕಾಡಿನ ರಾಜ ಯಾರಾಗ್ಬೇಕು ಅನ್ನೋದಕ್ಕೋಸ್ಕರ ಒಂದು ಚುನಾವಣೆನ ಏರ್ಪಾಟ್ ಮಾಡಿದ್ರು. ಆ ಚುನಾವಣೆಯಲ್ಲಿ ಸಿಂಹ, ಹುಲಿ ಜೊತೆಗೆ ಆನೆನೂ ಸೇರ್ಕೊಂತು. ಒಂದಿನ ಎಲ್ಲ ಪ್ರಾಣಿಗಳು ಸೇರಿ ಸಭೆ ನಡೆಸಿದ್ರು. ಯಾರನ್ನು ರಾಜನಾಗಿ ಮಾಡೋದು ಅಂತ ಯೋಚನೆ ಮಾಡಿದ್ವು. ಆಗ ಕೋತಿ ಹೇಳ್ತು, ನನಗನ್ಸುತ್ತೆ ಆನೆನ ರಾಜನನ್ನ ಮಾಡೋದು ಒಳ್ಳೆಯದು ಅಂತ. ಯಾಕಂದ್ರೆ ಸಿಂಹ ಮತ್ತೆ ಹುಲಿ ರಾಜರಾದ್ರೆ ನಮ್ಮನ್ನು ತಿನ್ಬಿಟ್ರೆ, ಆದ್ರೆ ಆನೆ ಸಸ್ಯಾಹಾರಿ ಅಲ್ವಾ, ಇದು ನಮ್ಮನ್ನ ತಿನ್ನೋದಿಲ್ಲ. ಹಾಗಾಗಿ ಆನೆನೇ ರಾಜನಾಗಿ ಮಾಡೋಣ ಅಂತ ಹೇಳ್ತು. ಅಂತೂ ಕಾಡಿನ ರಾಜ ಯಾರು ಅನ್ನೋ ನಿರ್ಧರಿಸೋ ದಿನ ಬಂದೇ ಬಿಡ್ತು. ಚುನಾವಣೆ ಗೆದ್ದಿದ್ದು ಮಾತ್ರ ಹುಲಿನೂ ಅಲ್ಲ, ಸಿಂಹನೂ ಅಲ್ಲ, ಅದ್ರ ಬದಲಾಗಿ ಆನೆ ಆಗಿತ್ತು. ಹೀಗೆ ಆನೆ ಕಾಡಿನ ರಾಜ ಆಯ್ತು. ಮತ್ತೆ ಸಿಂಹ ಮತ್ತೆ ಹುಲಿ ತಮ್ಮ ಜಗಳದಿಂದ, ಮೂರ್ಖತನದಿಂದ ತಮ್ಮ ಪಟ್ಟವನ್ನ ಕಳ್ಕೊಂಡಿದ್ವು. ಹಾಗೆ ದುಃಖಪಟ್ಟು ಕಾಡನ್ನ ಬಿಟ್ಟು ಹೊರಟೋದ್ವು. ಕೊನೆಗೆ ಆನೆಯ ಆಡಳಿತದಲ್ಲಿ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಸುಖವಾಗಿದ್ರು. ಇದರಿಂದ ಏನ್ ತಿಳ್ಕೊಂಡ್ವಿ ಮಕ್ಳೇ? ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂತ. ಸಿಂಹ ಮತ್ತೆ ಹುಲಿ ಗೆಳೆಯರಾಗಿದ್ರಲ್ವಾ, ನಮ್ಮಿಬ್ರಲ್ಲಿ ಯಾರೋ ಒಬ್ರು ರಾಜರಾಗಿ ಇದ್ರೆ ಒಳ್ಳೇದು ಅಂತ ಇದ್ರೆ ಕಾಡ್ನಲ್ಲೇ ಚೆನ್ನಾಗಿರ್ಬೋದಿತ್ತು. ಆದ್ರೆ ಅವರು ಜಗಳ ಮಾಡ್ಕೊಂಡ್ರು. ಇದರಿಂದ ಲಾಭ ಆಗಿದ್ಯಾರಿಗೆ? ಆನೆಗೆ ಅಲ್ವಾ? ಮತ್ತೊಂದು ಕತೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.